ಓಕೆ. ಆಮೇಲೆ ನೀವೇನೋ ತಿಂದೆಲ್ಲ ಬಿಸಾಕ್ತಾ ಇರ್ತೀರಲ್ಲ, ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿ ನೀಟಾಗಿ ಇಟ್ಕೊಳ್ಳಿ ಕಾಲೇಜ್ನ. ನೋಡಿ, ಕಾಲೇಜು ಫೆಸ್ಟ್ ಅನೌನ್ಸ್ ಆಗಿದೆ. ತುಂಬಾ ಕಡಿಮೆ ಟೈಮ್ ಇದೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಬರೀ 2 ದಿನ ಮಾತ್ರ ಟೈಮ್ ಇದೆ. ಸೀನಿಯರ್ಸ್ ಅಂಡ್ ಜೂನಿಯರ್ಸ್ಗೆ ಸಪರೇಟ್ ಗ್ರೂಪ್ ಮಾಡಿದೆ. ಅದ್ರ ಡೀಟೇಲ್ಸ್ ಎಲ್ಲ ನೋಟಿಸ್ ಬೋರ್ಡಲ್ಲಿ ಹಾಕಿದೀವಿ, ನೋಡ್ಕೊಳ್ಳಿ. ನೋಡಿ, ಡ್ಯಾನ್ಸ್ ಮತ್ತು ಮ್ಯೂಸಿಕ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಒಬ್ರು ಕೊರಿಯೋಗ್ರಾಫರ್ ಬರ್ತಾರೆ. ಐ ಆಮ್ ಆಲ್ರೆಡಿ ಹಿಯರ್ ಸರ್. ಅರೆ, ನೀವು ಸ್ಟೂಡೆಂಟ್ ಮಧ್ಯ ಇರೋದನ್ನ ನಾನು ಗಮನಿಸಲೇ ಇಲ್ಲ. ಇಟ್ಸ್ ಓಕೆ ಸರ್. ನಾನು ಕೋರಿಯೋಗ್ರಾಫರ್ ಅಂತ ಅನ್ಕೊಂಡು ಬಂದಿದ್ರೆ ಎಲ್ಲರೂ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು. ಅದಕ್ಕೆ ಸ್ಟೂಡೆಂಟ್ ಅನ್ಕೊಂಡು ಬಂದೆ. ಆದರೂ ಚೆನ್ನಾಗೇ ರೆಸ್ಪೆಕ್ಟ್ ಕೊಟ್ಟರು. ನೋಡಿ, ಈ ಕಾಲೇಜ್ ಫೆಸ್ಟನ್ನು ಇವರೇ ಲೀಡ್ ಮಾಡ್ತಾರೆ. ನಿಮಗೆ ಏನೇ ಮಾಹಿತಿ ಬೇಕು ಅಂದ್ರೂ ಇವ್ರ ಹತ್ರ ಕಲೆಕ್ಟ್ ಮಾಡ್ಕೋಬಹುದು. ಪ್ರೀತಮ್, ನೋಡ್ಕೊಂಡು ಲೀಡ್ ಮಾಡಿ. ತುಂಬಾ ಹುಷಾರಾಗಿರಿ. ಎಲ್ಲ ತರಳೆಗಳು. ಪರವಾಗಿಲ್ಲ ಬಿಡಿ ಸರ್, ನಾನು ಒಂಥರ ಬಾಲ ಇಲ್ದರೋ ಕೋತಿನೇ. ಬನ್ನಿ. ಅಮೃತ, ಅಮೃತ, ಅಮೃತ. ಕುಮುದ, ಅಮೃತನ ಯಾಕೆ ಕರಿತಾ ಇದೆಯಾ? ಅದಕ್ಕೆ ಅದು ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ನೋಡು ಕುಮುದ, ಇನ್ಮೇಲೆ ನೀನು ಅಮೃತಂಗೆ ಯಾವ ಕೆಲಸನೂ ಹೇಳ್ಬೇಡ. ಯಾಕದ್ಕೆ? ಅವಳು ಕೆಲಸ ಕಲ್ತ್ಕೊಳ್ಳಿ, ಅವಳ ಹತ್ರ ಕೆಲಸ ಮಾಡಿಸ್ತೀರೋ ಅಂತ ನೀವೇ ಹೇಳಿ ಇವಾಗ ಹೇಳ್ಬೇಡ ಅಂತಿದ್ದೀರಾ. ಯಾಕೆ? ನಿಮ್ಮ ಸೊಸೆ ಕೆಲಸ ಮಾಡಿದ್ರೆ ಸೌದೋಗ್ತಾಳಂತ ಭಯನಾ? ಲೇ, ನೀನು ಬಾಯ ಬೊಂಬಾಯ. ಅಕ್ಕ ಹೇಳೋದನ್ನ ಮಾಡೋದು ಬಿಟ್ಟು ವಿರೋಧ ಪಕ್ಷದವ್ರ ತರ ಪ್ರಶ್ನೆ ಮಾಡ್ತೀಯಲ್ಲೇ. ರೀ, ಅವಳು ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಕೆಲಸ ನಾನ್ ಮಾಡ್ಬೇಕಾಗತ್ತೆ. ಹೋಗ್ಲಿ, ನೀವಾದ್ರೂ ಬಂದು ಹೆಲ್ಪ್ ಮಾಡ್ತೀರಾ? ಅಯ್ಯ, ನಿಮ್ಗೆ ಇಸ್ಪಿಟ್ ಆಡಕ್ಕೆ ಟೈಮ್ ಇಲ್ಲ. ಇವಾಗ ನನಗೆ ಪ್ರಶ್ನೆ ಕೇಳಕ್ ಬಂದ್ಬಿಟ್ರು. ನೀವ್ ಹೇಳಿ ಅದಕ್ಕೆ, ಅವಳಿಗೆ ಯಾಕೆ ಕೆಲಸ ಹೇಳ್ಬಾರ್ದು ನಾನು? ಯಾಕೆ ಅಂದ್ರೆ ಅವಳಿಂದ ನಮ್ಮ ಮನೆಗೆ ಸಿಹಿ ಸುದ್ದಿ ಬರೋ ಹಾಗಿದೆ, ಅದಕ್ಕೆ. ಅತ್ತೆ, ನೀವು ನಿಜ ಹೇಳ್ತಿದ್ದೀರಾ? ಹೌದು ಕಣೆ ಚಂದ್ರಿ, ನಿಜಾನೇ. ಹಾಗಂತ ನೀನ್ ಈಗ್ಲೇ ಹೋಗಿ ಅವಳಿಗೆ ಕೇಳ್ಬೇಡ. ಇಂಥ ಖುಷಿ ವಿಷಯನ ಕೇಳ್ದೇ ಇರಕ್ಕಾಗತ್ತಾ? ನಾನು ಈಗಲೇ ಹೋಗಿ ಕೇಳ್ತೀನಿ. ಲೇ ಚಂದ್ರಿ, ಪಕ್ಕದ ಮನೆಯವ್ರ ಚಾಳಿ ಮನೆ ಮಂದಿಗೂ ಅನ್ನೋ ಹಂಗೆ ನಿಮ್ಮ ಅಮ್ಮನ ಚಾಳಿ ನಿನಗೂ ಬಂದಿದ್ಯಲ್ಲೇ. ಕೇಳಬಾರ್ದು ಅಂದ್ರೆ ಕೇಳಬಾರ್ದು ಅಷ್ಟೇ. ಮೊದಲು ಅವರೇ ಕನ್ಫರ್ಮ್ ಮಾಡಿಕೊಂಡು ವಿಷಯ ತಿಳಿಸ್ಲಿ. ಆಮೇಲೆ ನಾವು ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅರ್ಥ ಆಯ್ತಾ? ಈಗಲೇ ಈ ಅಮೃತನ ಹಿಡಿಯೋಕ್ಕಾಗ್ತಿಲ್ಲ. ಇನ್ನು ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮ್ ಆದರೆ ನಾನು ಪರ್ಮನೆಂಟ್ ಆಗಿ ಅವಳಿಗೆ ದಾಸಿ ಆಗಬೇಕಾಗತ್ತೆ. ಕೂರ್ಮ ತಿನ್ನೋ ದೇಹಕ್ಕೆ ಈ ಕರ್ಮ ಬಂದು ಅಂಟ್ಕೋತು. ಕೇಳಿಸ್ಕೊಂಡ್ರ? ಮನೆಯಲ್ಲಿ ಏನ್ ನಡೀತಿದೆ ಅಂತ ನಿಮ್ ಮುಂದೆನೆ ಇದೆ. ಇದಕ್ಕೋಸ್ಕರ ನೀವು 6 ತಿಂಗಳು ಸಮಯ ತಗೊಂಡಿದ್ದು. ಅಮೃತ ಅವ್ರೆ, ಅವ್ರೇನೋ ಹೇಳ್ತಾರೆ ಅಂತ ನೀವ್ ಯಾಕೆ ತಲೆಗೆ ಹಾಕೊಂತಿದ್ದೀರಾ? ಇದು ತಲೆಗಲ್ಲ, ಮನಸ್ಸಿಗೆ ನಾಟೋ ವಿಷಯ. ಮನೆಯವರೇ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಇನ್ನು ಹೊರಗಿನವರೆಲ್ಲ ಹೇಗ್ ಮಾತಾಡ್ತಿರ್ಬೋದು? ನನಗಂತೂ ಇದೆಲ್ಲ ತಗೊಳಕ್ ಆಗ್ತಿಲ್ಲ ಸಂಜೀವ್ ಅವರೇ. ಇದಕ್ಕೆ ನೀವೇ ಫುಲ್ ಸ್ಟಾಪ್ ಇಡಬೇಕು. ಕೆಲಸ ನೋಡ್ಕೊಂಡು ನಡಿ. ಒಂದ್ ನಿಮಿಷ. ಏನ್ ಮಾವ, ಅವಾಗ್ಲೇ ಅಮೃತಕ್ಕಂಗೆ ಕೇರಿಂಗ್ ಶುರುವಾಗಿದೆ ಅಂತ ಅನಿಸ್ತಿದೆ. ನಡಿಲಿ ನಡಿಲಿ. ನೋಡಿ, ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಅಮೃತ ಅವ್ರಿಗೆ ಹುಷಾರ್ ತಪ್ಪಿ ಬೇವಿನ ಕಷಾಯ ಗಂಜಿ ಕುಡಿಸಿ ವಾಂತಿ ಆಗಿದೆ ಹೊರತು ಬೇರೆ ಯಾವ ಕಾರಣದಿಂದಾನೂ ಅಲ್ಲ. ದಯವಿಟ್ಟು ಈ ವಿಷಯನ ಇಟ್ಕೊಂಡು ಮತ್ತೆ ಅವ್ರಿಗೆ ಮುಜುಗರ ಆಗೋ ಹಾಗೆ ಮಾಡಬೇಡಿ. ಅದೇಗಾಗುತ್ತೆ, ನಮ್ ಲಕ್ಕಿನೇ ಟೀಮ್ ಲೀಡರ್ ಆಗೋದು. ಏನಂತೀಯ ಲಕ್ಕಿ? ನೀವೆಲ್ಲ ಒಪ್ಕೊಂಡ್ರೆ ನಾನ್ ರೆಡಿ. ಅದಕ್ಕೆ ನಾನ್ ಬಿಡ್ಬೇಕಲ್ವಾ? ನಿನ್ ಟ್ಯಾಲೆಂಟ್ ಏನು ಅಂತ ನನಗ್ ಗೊತ್ತಿಲ್ವಾ?
ನೋಡಿ, ಇದ್ರ ಬಗ್ಗೆ ಜಗಳ ಆಡ್ಬೇಡಿ. ಸುಮ್ಮನೆ ಪ್ರಿನ್ಸಿಪಲ್ ಹತ್ರ ಹೋಗಿ ನಾವು ಕೇಳೋಣ. ಅವ್ರು ಯಾರು ಹೇಳ್ತಾರೋ ಅವರೇ ಲೀಡರ್. ಅದೆಲ್ಲ ಆಗಲ್ಲ ಆದಿ, ನಾನೇ ಟೀಮ್ ಲೀಡರ್ ಆಗ್ಬೇಕು. ಹಲೋ, ಏನಿದು ಗಲಾಟೆ? ಯಾಕೆಲ್ಲ ಇಲ್ಲಿ ಸೇರಿದ್ದೀರಾ? ಸರ್, ನೋಟಿಸ್ ಬೋರ್ಡ್ ಅಲ್ಲಿ ಲಕ್ಷ್ಮಿ ಮತ್ತೆ ಶಮಿತಾ ಟೀಮ್ ಅಂತ ಹಾಕಿದೆ, ಆದ್ರೆ ಲೀಡರ್ ಯಾರು ಅಂತ ಹಾಕಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಇಷ್ಟು ಸಿಂಪಲ್ ವಿಷಯಕ್ಕೆ ಇಷ್ಟೊಂದು ಡಿಸ್ಕಷನ್ನಾ? ಏನು ಗೊತ್ತಾ, ಜೂನಿಯರ್ಸ್ ಬ್ಯಾಚಲ್ಲಿ 2 ಟೀಮ್ ಇದೆ. ಸೊ ನೀವು ಪ್ರತಿ ಟೀಮಲ್ಲೂ 3 ಜನಕ್ಕಿಂತ ಜಾಸ್ತಿ ಇರೋದ್ರಿಂದ ನಿಮ್ಮ ಟೀಮ್ ಲೀಡರ್ ಯಾರಾಗಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೋಬಹುದು. ಮಾಡ್ಕೊಳ್ಳಿ. ಹಾಗಿದ್ರೆ ನಮ್ ಟೀಮ್ಗೆ ಲಕ್ಷ್ಮಿನೇ ಲೀಡರ್. ನಮ್ ಟೀಮ್ನ ಶಮಿತಾ ಲೀಡ್ ಮಾಡ್ತಾಳೆ. ನೋಡಿದ್ರಾ, ಇಷ್ಟು ಸಿಂಪಲ್ ವಿಷಯಕ್ಕೆ ಒಳ್ಳೆ ಚಿಕ್ಕ ಮಕ್ಳು ತರ ಕಚ್ಚಾಡ್ತಿದ್ದೀರಾ. ಒಳ್ಳೆ ಹುಡುಗರು. ಟೆಸ್ಟ್ ಅಲ್ಲಿ 1 ಮಾರ್ಕ್ಸ್ ಜಾಸ್ತಿ ತೆಗ್ದೆ ಅಂತ ಆ ದಿನ ಸರ್ವೆಂಟ್ ತರ ನೋಡ್ದೆ ಅಲ್ವಾ? ಈಗ ಈ ಫೆಸ್ಟ್ ಅಲ್ಲಿ ನಾವೇನಾದ್ರೂ ಗೆದ್ರೆ ನಿಮ್ ಇಡೀ ಟೀಮ್ ನಮಗೆ ಸರ್ವೆಂಟ್ ಆಗಿರ್ತೀರಾ? ಒಪ್ಕೋ ಲಕ್ಷ್ಮಿ, ಅವ್ರು ಗೆದ್ರೆ ತಾನೇ ನಾವು ಅವ್ರಿಗೆ ಸರ್ವೆಂಟ್ ಆಗಿರೋದು. ಆದ್ರೆ ಅವ್ರು ಸೋತ್ರೆ ಅವರೇ ನಮಗ್ ಸರ್ವೆಂಟ್ ಆಗಿರ್ಲಿ ಬಿಡು. ಹಾಗೆ ಮಾಡಿದ್ರೆ ನಮಗೂ ಅವರಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಅವ್ರೇನ್ ನಮಗ್ ಸರ್ವೆಂಟ್ ಆಗಿರೋ ಅಗತ್ಯ ಇಲ್ಲ. ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ತಪ್ಪುಗೂ ಎಲ್ರ ಮುಂದೆ ಕ್ಷಮೆ ಕೇಳ್ಬೇಕು. ಈ ಚಾಲೆಂಜಿಗೆ ನಿನಗೆ ಒಪ್ಕೆನಾ ಶಮಿತಾ? ನೋಡ್ ಲಕ್ಷ್ಮಿ, ಯಾವ ಚಾಲೆಂಜು ಬೇಡ. ಇದು ಫೆಸ್ಟ್. ಸುಮ್ಮನೆ ಎಲ್ಲರೂ ಒಳ್ಳೆತನದಿಂದ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡೋಣ. ನಿನ್ ಕಂಡೀಷನ್ಗೆ ನನಗೆ ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ಸಾರಿ ಕೇಳೋದಕ್ಕೆ ರೆಡಿ ಆಗು. ಬಂದ್ರೆ